ವಿಚಾರಣೆ ಸತತವಾಗಿ ಎದುರಿಸಿದ್ರ ಸರ್, ಏನ್ ಹೇಳ್ತೀರಾ ಸರ್ ಇದಕ್ಕೆ ಸಂಬಂಧಪಟ್ಟಾಗ? ಅಲ್ಲ, ನನ್ನ ವಿಚಾರಣೆ ಕರೆದಿದ್ರು, ನನ್ನ ಮಗ ಹರೀಶ್ ಅವರು ಕೂಡ ಕರೆದಿದ್ರು. ಬೆಳಗ್ಗೆ 11:30 ಬಂದಿದ್ದೀವಿ. ಅವ್ರಿಗೇನೇನು ಮಾಹಿತಿ ಬೇಕಾಗಿತ್ತು ಎಲ್ಲ ಕೇಳಿದ್ದಾರೆ. ನಾವೆಲ್ಲ ರೀತಿ ಕೂಡ ಸಹಕಾರವನ್ನು ಕೊಟ್ಟಿದ್ದೀವಿ. ನಮ್ಮ ಏನಿತ್ತು ನಾವೆಲ್ಲ ಹೇಳಿದ್ದೀವಿ. ನಾಳೆಗೆ ಮತ್ತೆ 11 ಗಂಟೆಗೆ ನಾಳೆ ಸ್ವಲ್ಪ ಪೇಪರ್ಸ್ ಕೊಡಬೇಕು ಅಂತೇಳಿ ನಾಳೆ ಕೊಡ್ತೀನಿ ಅಂತ ಹೇಳಿದ್ದೀನಿ. ಇವತ್ತು ಬೆಳಗ್ಗೆಯಿಂದ ಆಗಿದೆ. ಸಂದರ್ಭದಲ್ಲಿ ಕೆಲವು ಮಂತ್ರಿಗಳ ಶಿಫಾರಸು ಪತ್ರಗಳು ಕೂಡ ನಿಮ್ಮ ಹತ್ರ ದೊರಕಿದೆ ಅಂತ ಹೇಳಿ ಹೇಳ್ತಿದ್ದಾರೆ. ಅಲ್ಲ, ಅದು ಏನ್ ಕ್ಲಾರಿಫಿಕೇಶನ್ಸ್ ಕೊಡ್ತೀರಾ? ಅಲ್ಲ, ಈಗ ರಿಕ್ರೂಟ್ಮೆಂಟ್ ಒಂದು ಇದೆ. ಅದೇನಂದ್ರೆ ಇಂಟ್ರೂ ಬಂದಾದ ಮೇಲೆ ಸಹಜವಾಗಿ ಯಾರಾದ್ರೂ ಲೀಡರ್ಗಳ ಹತ್ರ ಇಂಟ್ರೂ ಬಂದಿದೆ, ನಮ್ಗೆ ರೆಕಮೆಂಡ್ ಮಾಡ ಹೇಳಿ ಅಂತೇಳಿ ಹೋಗ್ತಾರೆ. ಸಹಜವಾಗಿ ಹೋದಂಥ ಸಂದರ್ಭದಲ್ಲಿ ಮಂತ್ರಿಗಳಾಗಿರ್ಬೋದು, MLAಗಳಾಗಿರ್ಬೋದು, ಡೈರೆಕ್ಟರ್ಸ್ ಆಗಿರ್ಬೋದು, ಸಹಜವಾಗಿ ನಮ್ಮ ಹುಡುಗನಿಗೆ ಇಂಟ್ರೂ ಬಂದಿದೆ ನೋಡಿ ಅಂತೇಳಿ ಒಂದು ರೆಕಮೆಂಡೇಶನ್ ಮಾಡ್ತಾರೆ. ಅದು ರೆಕಮೆಂಡೇಶನ್ ಮಾಡಿದ್ದೆಲ್ಲ ಕೂಡ ಇಂಟ್ರೂನಲ್ಲಿ ಹಾಗಿಲ್ಲ. ಯಾರು ಮೆರಿಟ್ ಇತ್ತೋ ಅವರು ಆಯ್ಕೆ ಆಗಿದ್ದಾರೆ. ರೆಕಮೆಂಡೇಶನ್ ಮಾಡಿರೋವೆಲ್ಲ ಯಾವ ಆಗಲಿಲ್ಲ. ಬಗರುಕಮ್ ವಿಷಯ ಬಂದಾಗ ಅದು ಇಶ್ಯೂನೇ ಅಲ್ಲ. ಯಾರಿಗೂ ಕೂಡ ಗ್ರಾಂಟೇ ಆಗಿಲ್ಲ. ಬರೀ 53, 57 ಅರ್ಜಿ ಹಾಕೊಂಡಿದ್ದಾರೆ. ಆ ಅರ್ಜಿ ಹಾಕೊಂಡ್ರಂತದ್ದು ಕಮಿಟಿ ಮುಂದೆ ಬಂದಿದೆ. ಕಮಿಟಿ ಮುಂದೆ ಬಂದ ಮೇಲೆ ಅವ್ರಿಗೆ ಸಾಗುವಳಿ ಪತ್ರ ಇಶ್ಯೂ ಆಗಿಲ್ಲ. ಸರ್ಕಾರಿ ಜಾಗ ಅವ್ರಿಗೆ ಗ್ರಾಂಟ್ ಆಗಿಲ್ಲ. ಅದನ್ನ ಬೇರೆ ರೀತಿಯಲ್ಲಿ ಗ್ರಾಂಟ್ ಆಗ್ಬಿಟ್ಟಿದೆ ಅಂತ ಹೇಳ್ಬಿಟ್ಟು ಇದು ದೊಡ್ಡ ಇದು ಮಾಡಿದ್ದಾರೆ. 150 ಕೋಟಿ ಮೌಲ್ಯದ ಒಂದು ಲ್ಯಾಂಡ್ ಅನ್ನು ಗ್ರಾಂಟ್ ಆಗಿದೆ ಅಂತ ಹೇಳಿ ಅವರು ನೋಟಿಸ್ ಮಾಡಿದ್ದಾರೆ. ನೋಡಿ ಏನಾಯ್ತು, ಅದೇನಾಯ್ತು, ಒಂದು ಇದೇ ಸೇಮ್ ಕೇಸನ್ನ ತಹಸೀಲ್ದಾರ್ ಮೇಲೆ ಒಂದು FIR ಆಗ್ತದೆ, ಇಲ್ಲಿಗಲ್ ಆಗಿದೆ ಅಂತ. ತಹಸೀಲ್ದಾರ್ ಮೇಲೆ ಇದೇ ಸೇಮ್ ಕೇಸನ್ನ ಅದು FIR ಆದ್ಮೇಲೆ ಅದು ಬಿ ರಿಪೋರ್ಟ್ ಆಗ್ತದೆ. ಏನು ಎಲ್ಲೂ ಕೂಡ ಗ್ರಾಂಟ್ ಆಗಿಲ್ಲ, ಇದು ಅಕ್ರಮ ಆಗಿಲ್ಲ, ಯಾರು ಕೂಡ ಲ್ಯಾಂಡು ಗ್ರಾಂಟ್ ಆಗಿ ಕೊಟ್ಟಿಲ್ಲ ಅಂತ ಹೇಳ್ಬಿಟ್ಟು ಬಿ ರಿಪೋರ್ಟ್ ಆಗ್ತದೆ. ಮತ್ತೆ ಒಬ್ಬ RTI ಕಾರ್ಯಕರ್ತ ಹೈಕೋರ್ಟ್ ಅಲ್ಲಿ ಹಾಕಂತಾರೆ, ಅಧ್ಯಕ್ಷ ಮೇಲೆ ಕೂಡ ನೀವು FIR ಹಾಕಬೇಕು ಅಂತೇಳಿ ಹೈಕೋರ್ಟ್ ಮೇಲೆ ಬಂದಾಗ ಅಲ್ಲಿ ತಹಸೀಲ್ದಾರ್ ಮೇಲೆ ಹಾಕಿದ ಮೇಲೆ ಅಧ್ಯಕ್ಷ ಮೇಲೂ ಯಾಕೆ ನೀವು FIR ಹಾಕಿ ತನಿಖೆ ಮಾಡಬಾರ್ದು ಅಂತೇಳಿ ಕೋರ್ಟು ಪೊಲೀಸ್ಗೆ ಡೈರೆಕ್ಷನ್ ಕೊಡ್ತದೆ. ಅದು ಇದಾಗ್ತಾ ಇದೆ. ಒಂದು ಫಾಲ್ಟ್ ಬಿ ರಿಪೋರ್ಟ್ ಆಗಿದೆ. ಇದೇ ಸೇಮ್ ಕೇಸು ತಹಸೀಲ್ದಾರ್ ಮೇಲೆ RTI ಕಾರ್ಯಕರ್ತರು ಹಾಕಿರುವಂತಹ ಕೇಸು ಈಗ ತನಿಖೆ ಆಗ್ತಾ ಇದೆ. ತನಿಖೆ ಮುಂದೆ ಏನಿದ್ರು ಕೂಡ ನಾವು ಫೇಸ್ ಮಾಡ್ತೀವಿ. ಯಾರಿಗೂ ಕೂಡ ಲ್ಯಾಂಡ್ ಗ್ರಾಂಟ್ ಆಗಿಲ್ಲ. ಏನಿಲ್ಲ, ಹರೀಶ್ ಏನೂ ಇಲ್ಲ. ನಮ್ಮ ಬಿಸಿನೆಸ್ ವಿಷಯ ಬಂದಾಗ ಬಿಸಿನೆಸ್ ಅಲ್ಲಿ ನನ್ನ ಮಗ ಇರ್ತಾನಲ್ಲ, ಅದಕ್ಕೆ ನಮ್ಮ ಹರೀಶನ್ ಕರೆದಿದ್ದಾರೆ. ಹರೀಶ್ ಬೇರೆ ಏನಿಲ್ಲ, ನಮ್ದು ಬಿಸಿನೆಸ್ ಎಲ್ಲ ನಮ್ಮ ಮಗ ನೋಡ್ತಾರೆ, ಅದಕ್ಕೆ ಅವನು ಬರಕ್ಕೆ ಹೇಳಿದ್ದಾರೆ. ಥ್ಯಾಂಕ್ ಯು. ಅನುಕ್ಷಣದ ಸುದ್ದಿಗಳಿಗಾಗಿ ವಿಸ್ತಾರ ನ್ಯೂಸ್ ಯೂಟ್ಯೂಬ್ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ. ಹೊಸ ಸುದ್ದಿಗಳ ನೋಟಿಫಿಕೇಶನ್ಗಾಗಿ ಬೆಲ್ ಐಕಾನ್ ಕ್ಲಿಕ್ ಮಾಡಿ. ಲೇಟೆಸ್ಟ್ ಅಪ್ಡೇಟ್ಸ್ಗಾಗಿ www.vistaranews.com ವೆಬ್ಸೈಟ್ಗೆ ವಿಸಿಟ್ ಮಾಡಿ. ಅಂಗೈಯಲ್ಲೇ ಜಗತ್ತಿನ ಸುದ್ದಿ ತಿಳಿಯಲು ವಿಸ್ತಾರ ನ್ಯೂಸ್ ಕನ್ನಡ ಆಪ್ ಡೌನ್ಲೋಡ್ ಮಾಡಿ.